ಈಗ ನಿಮ್ದು ಬಂದು ಇದು ವೆರೈಟಿ ಯಾವ್ದಿದು? ಯಾವುದು ಇದು ಅಡಿಕೆ? ಅಡಿಕೆ ಮರ, ಅಡಿಕೆ ಕ್ಯಾಸ್ನೂರ್ ಅಡಿಕೆ ಅಂತಾರಲ್ಲ, ಕ್ಯಾಸ್ನೂರ್ ಅಡಿಕೆ. ಅಡಿಕೆ. ಹಾ, ಓಕೆ ಸರ್. ಈಗ ನಾರ್ಮಲ್ ಆಗಿ ಈಗ ನಾನು ಈಗ ಏನ್ ಮಾಡ್ತೇನೆ, ನಾನು ಒಬ್ಬ ಹೊಸಬ, ಈಗ ಗೊತ್ತಲ್ಲ ಲಕ್ಷಾಂತರ ಎಕರೆಗೆ ಅಡಿಕೆ ಪ್ಲಾಂಟೇಶನ್ ಆಗ್ತಾ ಇದ್ದಾರೆ. ಓಕೆ, ಇಲ್ಲಾದ್ರೆ ನೀವೆಲ್ಲ ಬಂದು ಪುರಾತನ ಕಾಲದಿಂದ ಮಾಡ್ತಾ ಇದ್ರೆ 100 ವರ್ಷದಿಂದ, ನಿಮಗೆ ಅಲ್ಲಿ ಯಾವ್ಯಾವ ಪ್ರೊಸೆಸ್ ಮಾಡಬೇಕು, ಒಬ್ರು ಏನ್ ಮಾಡ್ತಾರೆ ರೌಂಡ್ ಗೋಡ್ತಾರೆ, ಅದೇನೋ ಅದೊಂದು 4-5 ವೆರೈಟಿ ಬರುತ್ತೆ. ಈಗ ನಾರ್ಮಲ್ ಆಗಿ ನಾನು ಹಸಿದು ಬುಟ್ಟಾಕ್ತೀನಿ. ಈಗ ಅಕಸ್ಮಾತ್ ನಾನೀಗ 100 kg ನಾನೇ ಕಟ್ ಮಾಡಿ ಅದನ್ನ ಪ್ರೊಸೆಸ್ ಯಾವ ತರ ಮಾಡೋದು? ಈ ತೋಟದಾದ್ರೆ 100 kg 15 kg ಬರುತ್ತೆ ಹಸಿದು ಒಣಗಿದ್ದು ಅದು ಬೇಯಿಸ್ಬಿಟ್ಟು ಎಷ್ಟು ದಿನ ಒಣಗಿಸ್ಬೇಕು? ಅದು 7 ದಿನ ಒಣಗಿಸ್ಬೇಕು. 7 ದಿನ ಒಣಗಿಸ್ಲಲ್ಲ? ಅದಕ್ಕೆ ಡ್ರೈಯರ್ ಗಳಿದಾವ? ಡ್ರೈಯರ್ ಇದಾವ? ಡ್ರೈಯರ್ ಅಲ್ಲಿ ಒಣಗಿಸ್ತೀರಾ ಅಥವಾ ಬಿಸ್ಲಲ್ಲ? ನಾವು ಇಲ್ಲಿ ಡ್ರೈಯರು ಇದು ಟಾರ್ಪಲ್ 2 ಇದೆ. ಡ್ರೈಯರ್ ಅಲ್ಲಿ ಒಣಗಿಸಿ 7 ದಿನಕ್ಕೆ ಒಣಗ್ತದೆ. ಟಾರ್ಪಲ್ ಒಣಗಿಸಿ 8 ದಿನ ಬೇಕು. 8 ದಿನ ಬೇಕು, ಒಳ್ಳೆ ಬಿಸಿಲಿದ್ರೆ. ಒಳ್ಳೆ ಬಿಸಿಲಿದ್ರೆ. ಈಗ ಅದು ಬಂದ್ರೆ 100 kg ಎಲ್ಲ ಇದು ಕಟ್ ಮಾಡಿ ಬೇಯಿಸಿದ್ರೆ 14 kg. 15 kg. ಅದ್ಯಾಕೆ 15 kg? ಹೊಸ ತೋಟ ಅಂತನಾ? ಈ ತೋಟಕ್ಕೆ ಹಳೆ ತೋಟ ಇದೆಲ್ಲ 10 ವರ್ಷ ತೋಟ, ಹಳೆ ತೋಟ ಇದೆಯಲ್ಲ ನಮ್ಮ ಅಜ್ಜನ ಕಾಲ, ಅದಾದ್ರೆ 18 kg ಬರುತ್ತೆ. 100 kg 18 kg ಬರುತ್ತೆ. ಈಗ ಬೇಯಿಸಿರೋದ್ರಲ್ಲಿ ಯಾವ್ಯಾವೆಲ್ಲ ವೆರೈಟಿ ಮಾಡ್ತೀರಾ ನೀವು ಅದ್ರಲ್ಲಿ? ಈ ಗೋಟು, ಸಿಪ್ಪೆ ಗೋಟು ಅಂತ ಮಾಡ್ತೀವಿ. ಸಿಪ್ಪೆ ಗೋಟು ಅಂದ್ರೆ ಅದು ಈ ಅಡಿಕೆ ಸುಲಿತೀವಲ್ಲ, ಅದ್ರಲ್ಲಿ ಚಮ್ಮಡ ಇರುತ್ತೆ ಒಂದ್ ಸ್ವಲ್ಪ, ಅದು ಸಿಪ್ಪೆ ಗೋಟು ಅಂತ ಆಗುತ್ತೆ. ಮತ್ತೆ ಒಂದು ಕುಕ್ಕೋಟ್ ಅಂತ ಅಂತೀವಿ, ಗೊತ್ತಾ? ಕುಕ್ಕಿನ ಅಷ್ಟು ಪೂರ್ತಿ ಬರಲ್ಲ, ಇದನ್ನ ಬೆಟ್ಟೆ ಅಂತೀವಿ. ಪ್ಯೂರ್ ಬರುತ್ತಲ್ಲ ಅದನ್ನ ಬೆಟ್ಟೆ ಅಂತೀವಿ. ಬೆಟ್ಟೆ, ದಪ್ಪದ ಬೆಟ್ಟೆ ಅಲ್ಲಲ್ಲ, ಹಿಂಗ್ ಸುಲ್ದು ಬಿಟ್ಲೆ ಚೆನ್ನಾಗಿ ಕ್ಲೀನ್ ಆಗಿ ಬರುತ್ತಲ್ಲ ಬೇಳೆ, ಅದನ್ನ ಬೆಟ್ಟೆ ಅಂತ.